ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಬೈ ಎಲೆಕ್ಷನ್ ಕುರಿತು ಅನೌಪಚಾರಿಕ ಚರ್ಚೆಯನ್ನ ಈ ಸಭೆಯಲ್ಲಿ ಮಾಡಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ದಿನಾಂಕ ನಿಗದಿ ಆಗುತ್ತೆ. ಕೋವಿಡ್ ತನಿಖಾ ಆಯೋಗದ ವರದಿ ಆಧರಿಸಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ನಡೆಸೋಕೆ ತನಿಖಾ ಏಜೆನ್ಸಿ ನಿಗದಿ ಮಾಡುವಂತ ಸಾಧ್ಯತೆ ಇದೆ. ಮೀಟಿಂಗ್ನಲ್ಲಿ ಸಂಡೂರು, ಶಿಗ್ಗಾವಿ ಹಾಗೆಯೇ ಚನ್ನಪಟ್ಟಣ ಕ್ಷೇತ್ರಗಳ ಚುನಾವಣೆ, ಉಪಚುನಾವಣೆಯ ಕುರಿತು ಅನೌಪಚಾರಿಕ ಚರ್ಚೆಯನ್ನು ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಗುತ್ತಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆ ಮತ್ತು ಕರಡು ವಿಧೇಯಕ ಗೊಂದಲದ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ನಡೆಯಲಿರುವಂಥ ಚಳಿಗಾಲದ ಅಧಿವೇಶನ ಯಾವತ್ತು ನಡೆಯುತ್ತೆ ಅಂತೇಳಿ ದಿನಾಂಕವನ್ನು ಫಿಕ್ಸ್ ಮಾಡಲಾಗುತ್ತೆ. ಗೊಂದಲ ಬಗೆಹರಿಸುವಂಥ ಸಾಧ್ಯತೆ ಇದೆ. ಹಾಗೆಯೇ ಕೋವಿಡ್ ಕಾಲದಲ್ಲಿ ನಡೆದಿದೆ ಎನ್ನಲಾಗಿರುವಂಥ ಹಗರಣದ ಕುರಿತಂತೆ ಈಗಾಗಲೇ ತನಿಖಾ ಆಯೋಗ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ತನಿಖೆ ಯಾವ ರೀತಿಯಾಗಿ ಸಾಗಬೇಕು ಎನ್ನುವುದಾಗೂ ಕೂಡ ನಿರ್ಧಾರವನ್ನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಒಂದು ಸದಸ್ಯ ಹುದ್ದೆಗೆ ರಾಜ್ಯಪಾಲರಿಂದ ನಾಮನಿರ್ದೇಶನ ಮಾಡುವುದು 2024, 25 ಹಾಗೆಯೇ 25-26ರ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಂಪುಟ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಬಹುದು? ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ವಿಚಾರಗಳನ್ನ ಚರ್ಚೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ಏನು ಕಳೆದ ನಿನ್ನೆ ನಡೆದಂತಹ ಈ ಒಂದು 3 ಕ್ಷೇತ್ರಗಳ ಉಪಚುನಾವಣೆ ಇಂದು ಅದರ ಪರಿಣಾಮಗಳು ಏನಾಗ್ಬೋದು ಅಥವಾ ಫಲಿತಾಂಶ ಏನಾಗ್ಬೋದು ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. 3 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳು ಕಾಂಗ್ರೆಸ್ ಅನ್ನ ಗೆಲ್ಲಬಹುದು ಅಂತ 3 ಕ್ಷೇತ್ರ ಗೆಲ್ತೇವೆ ಅಂತ ಹೇಳ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯವರು ಸಿಎಂ ಅವರಲ್ಲಿ ಆ ಒಂದು ವಿಶ್ವಾಸ ಉಳಿದಿಲ್ಲ. ಹೀಗಾಗಿ ಸಂಡೂರು ಕ್ಷೇತ್ರವನ್ನ ರಿಟೈನ್ ಅಂದ್ರೆ ಏನು 3 ಕ್ಷೇತ್ರಗಳು 3 ಪಕ್ಷಗಳ ಮತ್ತೆ ಆ ಒಂದು ವಶಕ್ಕೆ ಬಹುದು ಅಂತ ಚರ್ಚೆ ನಡೀತದೆ. ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಮತ್ತು ಇಂಟೆಲಿಜೆನ್ಸಿ ವರದಿಯನ್ನು ಆಧಾರವಾಗಿ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಈ ಒಂದು ಸಂದರ್ಭದಲ್ಲಿ ಚರ್ಚಿಸುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ಮೊನ್ನೆ ನಡೆದಂತಹ ಒಂದು ದೊಡ್ಡ ಮಟ್ಟದ ಬೆಳವಣಿಗೆನಲ್ಲಿ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡೋದ್ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಅಂತ ಆದೇಶವನ್ನ ಮಾಡಿಯೂ ಸಹ ಸಿದ್ದರಾಮಯ್ಯನವರು ಯೂ ಟರ್ನ್ ಹೊಡೆದಿದ್ರು. ಅದ್ರ ಬಗ್ಗೆ ಮುಂದೆ ಈ ಒಂದು ಆದೇಶವನ್ನ ಜಾರಿ ಮಾಡಿದ್ದೇ ಆದಲ್ಲಿ ಅಥವಾ ಬರುವಂತ ಅಧಿವೇಶನದಲ್ಲಿ ವಿಧೇಯಕವನ್ನ ಮಂಡಿಸಿದ್ದೇ ಆದಲ್ಲಿ ಅದರ ತೀರ್ಮಾನಗಳು ಏನಾಗ್ಬೋದು ಮತ್ತು ಅದರ ಪರಿಣಾಮಗಳ ಬಗ್ಗೆ ಏನಾಗ್ಬೋದು ಅನ್ನೋ ಬಗ್ಗೆ ತೀರ್ಮಾನಗಳು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನೂ ಸಹ ಕಾನೂನು ಇಲಾಖೆನಲ್ಲಿ ಅದು ಆ ಕರಡು ಮಸೂದೆ ಬಾಕಿ ಇದೆ. ಮೂರನೇದಾಗಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸಬೇಕು ಈಗಾಗಲೇ ದಿನಾಂಕವನ್ನ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು. ಡಿಸೆಂಬರ್ 9ರಿಂದ 19ರವರೆಗೆ ಅಧಿವೇಶನ ನಡೆಸಬೇಕು ಅಂತ. ಆದ್ರೆ ಡಿಸೆಂಬರ್ 27ರಂದು ಎಐಸಿಸಿ ಅಖಿಲ ಭಾರತ ಮಹಾಸಭಾ, ಅಖಿಲ ಭಾರತ ಕಾಂಗ್ರೆಸ್ ಮಹಾಸಭಾವನ್ನ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಬೆಳಗಾವಿನಲ್ಲಿ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಅದಕ್ಕೆ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ 27ನೇ ತಾರೀಕು ಅದ್ದೂರಿಯಾದಂತ ಕಾರ್ಯಕ್ರಮವನ್ನು ಮಾಡಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ಸಿಂಕ್ರನೈಸ್ ಆಗೋ ರೀತಿ ಅಥವಾ ಆ ಕಾರ್ಯಕ್ರಮಕ್ಕೆ ಹೊಂದಾಣಿಕೆ ಆಗೋ ರೀತಿ ದಿನವನ್ನ ಹೊಂದಾಣಿಕೆ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ 19ರ ತಾರೀಕಿಂದ ಅಥವಾ 13ನೇ ತಾರೀಕಿಂದ ಅಧಿವೇಶನ ನಡೆಸಬೇಕು ಅಂತ ಚಿಂತನೆಯನ್ನು ಸರ್ಕಾರ ಇದೆ. ಹೀಗಾಗಿ ಆ ದಿನಾಂಕವನ್ನ ಮರು ಹೊಂದಾಣಿಕೆ ಮಾಡೋದ್ ಬಗ್ಗೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿಸೆಂಬರ್ ಕೊನೆಯ ವಾರ ಏನು ಈ ಒಂದು ಕ್ರಿಸ್ಮಸ್ ಇರೋ ಕಾರಣಕ್ಕೋಸ್ಕರ ಇಡೀ ವಾರ ರಜೆ ಇರ್ತದೆ ಮತ್ತು ಅಧಿಕಾರಿಗಳು ಸಹ ಇರೋದಿಲ್ಲ ಅಂತ ಕಾರಣಕ್ಕೋಸ್ಕರ ಆ ವಾರದಲ್ಲಿ ಅಧಿವೇಶನ ನಡೆಸೋದು ಬೇಡ ಅಂತ ಅಧಿಕಾರಿಗಳ ವಾದ. ಅಂದ್ರೆ ಸರ್ಕಾರ ಡಿಸೆಂಬರ್ ಕೊನೆಯ ವಾರದಲ್ಲೂ ಅಧಿವೇಶನ ನಡೆಸಬೇಕು ಅಂತ ಚಿಂತನೆ ಇದೆ. ಈ ಒಂದು ಗೊಂದಲವನ್ನ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಬಗೆಹರಿಸುವಂತ ಸಾಧ್ಯತೆ ಇದೆ. ಇನ್ನು ನಾಲ್ಕನೇದಾಗಿ ಈ ಇತ್ತೀಚೆಗೆ ನಡೆದಂತ ಈ ಒಂದು ಏನು ಜಾನ್ ಮೈಕಲ್ ಡಿ ಕುನ್ನಾ COVID-19 ತನಿಖಾ ಆಯೋಗದ ಅಧ್ಯಕ್ಷರಾದಂತ ಅಥವಾ ತನಿಖಾ ಆಯೋಗದ ನೇತೃತ್ವ ವಹಿಸುವಂತ ಮೈಕಲ್ ಡಿ ಕುನ್ನಾ ಕೊಟ್ಟುವಂತ ವರದಿ ಏನಿದೆ ಆ ವರದಿಯನ್ನ ದಿನಕ್ಕೊಂದು ವರದಿ ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಾ ಇದೆ. ಹೀಗಾಗಿ ಸರ್ಕಾರದ ಮೇಲೆ ತನಿಖೆಯನ್ನ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ನಡೆಸಬೇಕು ಅಂತ ಒಂದು ಚಿಂತನೆಯನ್ನ
ಈಗಾಗಲೇ ಹಲವಾರು ಸಚಿವರು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಇಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪ ಇರ್ಬೋದು, ನಂತರ ಸಚಿವ ಶ್ರೀರಾಮುಲು ಇರ್ಬೋದು, ಅದಾದ ನಂತರ ಇತರ ಸಚಿವರುಗಳ ಮೇಲೂ ಸಹ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ನಡೆಸಬೇಕು ಅಂತ ಆ ಒಂದು ವರದಿಯಲ್ಲಿ ಮೈಕಲ್ ಡಿ ಕುನ್ ಅವರು ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಅದ್ರ ಮೇಲೆ ಯಾವ ತನಿಖಾ ಏಜೆನ್ಸಿಯಿಂದ ಅದನ್ನ ತನಿಖೆ ನಡೆಸಬೇಕು, ಈಗಾಗಲೇ ಅಧಿಕಾರಿಗಳು ಕೊಟ್ಟಿರುವಂತಹ ವರದಿಯನ್ನು ಆಧಾರವಾಗಿಟ್ಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಹೇಗೆ ಆರಂಭಿಸಬೇಕು ಅಂತ ಬಗ್ಗೆ ಒಂದಷ್ಟು ಕಾನೂನು ತಜ್ಞರು ಮತ್ತು ಕಾನೂನು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಆ ಒಂದು ಪ್ರಕ್ರಿಯೆ ನಡೆಸಬೇಕು ಮತ್ತು ಯಾವ ಏಜೆನ್ಸಿ ಮೂಲಕ ತನಿಖೆ ನಡೆಸಬೇಕು ಅನ್ನೋ ಬಗ್ಗೆನೂ ಸಹ ಇಂದಿನ ಸಚಿವ ಸಂಪುಟ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ. ಇನ್ನು ವಿಧಾನ ಪರಿಷತ್ಗೆ ಒಂದು ಸದಸ್ಯ ಸ್ಥಾನ ಖಾಲಿ ಇದೆ, ಅದನ್ನ ನಾಮನಿರ್ದೇಶನ ಮಾಡ್ಲಿಕ್ಕೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ರೆ ಇಂದು ಸಚಿವ ಸಂಪುಟ ಸಭೆ ಮುಂದೆ ನಿರ್ಧಾರವಾಗುವಂತ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 24-25 ಈ ವರ್ಷ ಮತ್ತು ಮುಂದಿನ ವರ್ಷ 25-26 2 ವರ್ಷದಲ್ಲಿ ಈ ಕಪ್ ಅಂಡ್ ಕ್ಯಾಪ್ ಮಾದರಿನಲ್ಲಿ ಯೋಜನೆಯನ್ನ ಜಾರಿಗೊಳಿಸೋದು, ಅದು ಕ್ಲಸ್ಟರ್ ವಾರು ಜಾರಿಗೊಳಿಸಬೇಕು ಅಂತ ಕ್ರಮಕ್ಕೆ ಈಗಾಗಲೇ ಅದು ಅನುಮೋದನೆ ಕೊಟ್ಟಾಗಿದೆ. ಹಾಗಾಗಿ ಆ ಒಂದು ಯೋಜನೆಗೆ ಘಟನೋತ್ತರ ಅಂದ್ರೆ ಪೂರ್ವ ನಂತರ ಘಟನೋತ್ತರ ಅನುಮೋದನೆ ನೀಡುವುದು ಸಚಿವ ಸಂಪುಟದ ಮುಂದೆ ಇದು ಪ್ರಸ್ತಾವನೆ, ಅದಕ್ಕೂ ಸಹ ಅನುಮೋದನೆ ನೀಡುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಸಾವಯವ ಮತ್ತು ಸಿರಿಧಾನ ಹಬ್ಬನ JKVK ನಲ್ಲಿ ಈ ಒಂದು ಸಿರಿಧಾನ ಹಬ್ಬನ ನಿರ್ಮಾಣ ಮಾಡಬೇಕು ಅಂತ ಹಿಂದೆ ಪ್ರಪೋಸಲ್ ಇತ್ತು. ಅದಕ್ಕೆ ಸಚಿವ ಸಂಪುಟದ ಸಭೆ ಇಂದು 20 ಕೋಟಿ ರೂಪಾಯಿ ಅನುಮೋದನೆ ನೀಡುವಂತ ಸಾಧ್ಯತೆ. ಇದನ್ನ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ರು. ಇನ್ನು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನಿಖೆ ನಡೆಸಿರುವಂತಹ ತನಿಖೆಗೆ ಹೆಚ್ಚುವರಿಯಾಗಿ 10 ಶ್ರೀವಾರದ ಗಣಿ ಗುತ್ತಿಗೆಗಳ ಪ್ರಕರಣವನ್ನ ದಾಖಲಿಸಿ ತನಿಖೆ ನಡೆಸಲಿಕ್ಕೂ ಸಹ ಸಚಿವ ಸಂಪುಟ ಸಭೆ ಪ್ರಸ್ತಾವನೆ ಕೊಡುವಂತ ಸಾಧ್ಯತೆ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರ 2013-18 ಅವಧಿಯಲ್ಲಿ ಈ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಿಕ್ಕೋಸ್ಕರ ಈ ಒಂದು SIT ರಚನೆ ಮಾಡಲಾಗಿತ್ತು. ಆ ಒಂದು SIT ರಚನೆ ಇನ್ನೂ ಮುಂದುವರೆದಿದೆ ಮತ್ತು ಅದು ಪೂರ್ಣ ಪ್ರಮಾಣದ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸಿಲ್ಲ. ಅದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಸಂಸ್ಥೆಗಳ ವಿರುದ್ಧ ತನಿಖೆ ನಡೆಸಲಿಕ್ಕೆ ಸರ್ಕಾರ SITಗೆ ನೀಡುವಂತ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಆಸ್ಪತ್ರೆಗಳ ಅಭಿವೃದ್ಧಿ ಮತ್ತು ಅದರ ಅದನ್ನ ಅಭಿವೃದ್ಧಿ ಸಂಬಂಧಪಟ್ಟಂತೆ ದಾವಣಗೆರೆ, ವಿಜಯಪುರ ಮತ್ತು ಉಡುಪಿ ಘಟಕಗಳಲ್ಲಿ ಈ ಒಂದು 50 ಹಾಸಿಗೆಗಳನ್ನ ತೀವ್ರ ನಿಗಾ ಘಟಕವನ್ನ ಮಾಡ್ಲಿಕ್ಕೆ ಮತ್ತು ಉಪಕರಣ ಖರೀದಿ ಮಾಡ್ಲಿಕ್ಕೆ 39 ಕೋಟಿ ನೀಡಲಿಕ್ಕೆ ಸರ್ಕಾರ ಅನುಮತಿ ನೀಡುವಂತ ಸಾಧ್ಯತೆ. ರಾಮನಗರ ಚನ್ನಪಟ್ಟಣದಲ್ಲಿ ಸರ್ಕಾರಿ ಹೈಟೆಕ್ ತರಬೇತಿ ಕೇಂದ್ರದಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆನ 125 ರೂಪಾಯಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಈಗಾಗಲೇ ಇದಕ್ಕೆ ಘಟನೋತ್ತರ ಅನುಮೋದನೆ ನೀಡಲಾಗಿದೆ. ಅದರ ಅನುದಾನವನ್ನ ಬಿಡುಗಡೆ ಮಾಡಿರಲಿಲ್ಲ, ತುಂಬಾ ದಿನದಿಂದ ಪೆಂಡಿಂಗ್ ಇತ್ತು. ಹಾಗಾಗಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಸುಮಾರು 14 ಕೋಟಿ ರೂಪಾಯಿಗಳ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಅದರ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಇಂದು ಸಚಿವ ಸಂಪುಟದ ಸಭೆ ಮುಂದೆ ಈ ಒಂದು ಪ್ರಸ್ತಾವನೆ ಬರ್ತಾ ಇದೆ, ಅದಕ್ಕೆ ಅನುಮೋದನೆ ನೀಡುವಂತ ಸಾಧ್ಯತೆ ಇದೆ. ಅದೇ ರೀತಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ಬ್ಲಾಕ್ ಮತ್ತು ಕ್ರಿಟಿಕಲ್ ಕೇರ್ ನಿರ್ಮಾಣ ಮಾಡಲಿಕ್ಕೆ 148 ಕೋಟಿ ರೂಪಾಯಿ ಯೋಜನೆಗೆ ಸರ್ಕಾರದ ಇಂದು ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಇದೆ. ಅದಕ್ಕೂ ಸಹ ಇದು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಒಂದು ಸಾಧ್ಯತೆ ಇದೆ. ಇನ್ನು ಉಳಿದಂತೆ 2 ವಿಧೇಯಕಗಳು, ವಿಶೇಷವಾಗಿ ಈ ಒಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು 69,000 ಅಂಗನವಾಡಿ ಕೇಂದ್ರಗಳಿಗೆ ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ 3,000 ರೂಪಾಯಿ ರೀತಿ ಶಿಕ್ಷಣ ಕಿಟ್ಗಳನ್ನ ಪೂರೈಕೆ ಮಾಡಲಿಕ್ಕೆ 20 ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಸಾಧ್ಯತೆ ಇದೆ. ಅದೇ ರೀತಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ಮಾನ್ಯತೆಯ ನಿಯಮಕ್ಕೆ ತಿದ್ದುಪಡಿ ತರಬೇಕು ಅಂತಲೂ ಸಹ ಇಂದು ಸಚಿವ ಸಂಪುಟದ ಸಭೆ ಮುಂದೆ ಪ್ರಸ್ತಾವನೆ ಇದೆ. ಹೀಗಾಗಿ ಎಲ್ಲ ವಿಷಯಗಳ ಬಗ್ಗೆನೂ ಸಹ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ನಿನ್ನೆ ನಿಜಲಿಂಗಪ್ಪ ಅವರ ಮನೆಯನ್ನ ಸರ್ಕಾರ ಅಭಿವೃದ್ಧಿ ಮಾಡೋದ್ ಬಗ್ಗೆ ಚರ್ಚೆ ನಡೆಸ್ತಾ ಇತ್ತು. ಅದಕ್ಕೆ ಇಂದು ಪ್ರತ್ಯೇಕವಾಗಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಬಂಗಾರಪ್ಪನವರ ಮನೆಯನ್ನು ಸಹ, ಅವರ ಸ್ಮಾರಕವನ್ನು ನಿರ್ಮಾಣ ಮಾಡ್ಲಿಕ್ಕೂ ಸಹ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಮಾಡಿ ಅದಕ್ಕೆ ಅನುದಾನವನ್ನು ನಿಗದಿ ಮಾಡುವಂತ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ರಾಚಪ್ಪ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.